ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ನಮ್ಮದೊಂದು ಪೇಟ್ರಿಯಾರ್ಕಲ್ ಸೊಸೈಟಿ. ಸಿಟಿ, ಟೌನ್ಸ್, ವಿಲೇಜಸ್ ಅಲ್ಲೆಲ್ಲ ಡಿಫ್ರೆನ್ಸ್ ಇರಬಹುದು, ಎಜುಕೇಶನ್ ಎಲ್ಲ ಬಂದಿದ್ರಿಂದ. ಆದ್ರೆ ಹೈ ಲೆವೆಲ್ ಅಲ್ಲಿ ಇಟ್ಸ್ ಪೇಟ್ರಿಯಾರ್ಕಲ್ ಸೊಸೈಟಿ. ಆನ್ ಅನ್ ಅವರೇಜ್ ನಮ್ಮ ಸೊಸೈಟಿಯಲ್ಲಿ 80-90 ರೆಕಾರ್ಡೆಡ್ ರೇಪ್ಸ್ ಇದೆ. ಆತರ ಯಾವ್ದಾದ್ರು ರೇಪ್ಸ್ ಆದಾಗ, ಮೊಲೆಸ್ಟೇಷನ್ ಆದಾಗ ಆ ಹುಡುಗಿಯಲ್ಲಿ ಹೋಗಿರೋದೇ ತಪ್ಪು, ಅವಳ ಆ ಥರ ಬಟ್ಟೆ ಹಾಕೊಂಡಿರೋದೇ ತಪ್ಪು, ಬಾಯ್ ಫ್ರೆಂಡ್ ಜೊತೆ ಓಡಾಡೋದೇ ತಪ್ಪು ಅನ್ನೋ ಥರ ಕಲ್ಚರಲ್ ಜನ ಮಾತಾಡ್ತಾರೆ. ಇಂಥ ಸೊಸೈಟಿಯಲ್ಲಿ ಒಂದು ಏನ್ಷಂಟ್ ಸ್ಕ್ರಿಪ್ಚರ್, ಅದರಲ್ಲೂ ಮನುಸ್ಮೃತಿ, ವರ್ಣ ಸಿಸ್ಟಮ್ ನ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಬಿಟ್ಟು ಯಾರ್ಯಾರು ಏನೇನ್ ಮಾಡಿರ್ಬೇಕು ಅಂತ ಹೇಳಿರುವಂತಹ ಮನುಸ್ಮೃತಿ, ಹೆಂಗಸರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿರುವಂತಹ ಮನುಸ್ಮೃತಿ, ಅದ್ರ ಬಗ್ಗೆ ವಿಡಿಯೋ ಮಾಡಿದೀನಿ, ನೀವು ಬೇಕಾದ್ರೆ ನೋಡ್ಬೋದು. ಅದರಲ್ಲಿ ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಇದೆ. ಇದೊಂದು ಸ್ವಲ್ಪ ಆಡ್ ಫಿಟ್ ಅನ್ಸಲ್ವಾ? ಇಲ್ಲಿ ನಿಮ್ಗೆ ಅನ್ಸ್ಬೋದು, ಅನಿಸ್ತೇನೋ ಇದ್ದಿರ್ಬೋದು. ನನಗನ್ಸುತ್ತೆ ಈ ಸ್ಟೇಟ್ಮೆಂಟ್ ನ ತೋರಿಸ್ಕೊಂಡ್ಬಿಟ್ಟು ಜನ ಇದೇ ನಮ್ಮ ಕಲ್ಚರ್ ಅಂತ ಹೇಳ್ತಾರೆ. ನಾವು ಯಾವ ಥರ ಬಿಹೇವ್ ಮಾಡ್ತೀವಿ ಅದು ನಮ್ಮ ಕಲ್ಚರ, ಅಥವಾ ನಾವೇನು ಬರ್ಕೊಂಡಿದೀವಿ ಅದು ನಮ್ಮ ಕಲ್ಚರ? ಇದೇ ಒಂದು ಸಪರೇಟ್ ಡಿಬೇಟ್ ಆಗುತ್ತೆ. ಆದ್ರೆ ನಾವು ಇವತ್ತು ಡಿಸ್ಕಸ್ ಮಾಡೋದು ಕಾಂಟ್ರವರ್ಷಿಯಲ್ ಗ್ರಂಥವಾದ ಮನುಸ್ಮೃತಿಯಲ್ಲಿ, ಅಥವಾ ಬೇರೆ ಯಾವುದೇ ಗ್ರಂಥವಾಗಿದ್ದಿರಬಹುದು. ಬೈ ಚಾನ್ಸ್ ನಿಮ್ಗೆ ಏನಾದ್ರು ಅದರಲ್ಲಿ ಕಾನ್ಫ್ಲಿಕ್ಟ್ಸ್ ಕಂಡ್ರೆ, ಕಾಂಟ್ರಡಿಕ್ಷನ್ಸ್ ಕಂಡ್ರೆ, ಅಂದ್ರೆ ಬುಕ್ ಇರೋದೇ ಒಂಥರ, ಮಧ್ಯದಲ್ಲಿ ಕೆಲವೊಂದು ವಿಷಯ ಸ್ವಲ್ಪ ಬೇರೆ ತರ ಅನ್ಸುತ್ತೆ. ಈ ತರ ಆದ್ರೆ ಅದಕ್ಕೆ ಕಾರಣ ಏನು? ಅದೇ ಈ ವಿಡಿಯೋ ಆಗಿರುತ್ತೆ. ಕೆಲವು ಡಿಸ್ಕ್ಲೇಮರ್ಸ್ ಕೂಡ ಇದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಕೆಲವು ಸೆನ್ಸಿಟಿವ್ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ನಾರ್ಮಲಿ ಆ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದಿರಲಿಲ್ಲ. ಆದ್ರೆ ಇವತ್ತು ಎಲ್ಲಾ ಸೆನ್ಸಿಟಿವ್ ವಿಷಯವನ್ನು ಪಾಲಿಟಿಕ್ಸ್ ಯೂಸ್ ಮಾಡೋದ್ರಿಂದ, ಸಿಸ್ಟಮ್ ನ ಡಿವೈಡ್ ಮಾಡೋದಕ್ಕೆ ಯೂಸ್ ಮಾಡೋದ್ರಿಂದ, ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡೋದ್ರಲ್ಲಿ ಏನೋ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನಾನಿಲ್ಲಿ ಮಾತಾಡುವಂತಹದ್ದು ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಮಾತ್ರ, ಅಂದ್ರೆ ಪ್ರೂಫ್ ಇರುವಂತಹದ್ದು ಅಥವಾ ತರ್ಕ ಇರುವಂತಹದ್ದು, ಅಥವಾ ನಾನೇನಾದ್ರೂ ಸ್ಟೇಟ್ಮೆಂಟ್ ಹೇಳಿದ್ರೆ ಅದಕ್ಕೆ ಒಂದು ಲಾಜಿಕಲ್, ಹಿಸ್ಟಾರಿಕಲ್ ಕಾರಣ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನಾವು ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದಾಗ, ಆಕ್ಚುಲ್ ಹಿಸ್ಟ್ರಿ ಬಗ್ಗೆ ಡಿಸ್ಕಸ್ ಮಾಡಿದಾಗ, ತುಂಬಾ ಹಿಂದಿನ ವಿಷಯ ನಾವೇನಾದ್ರೂ ಮಾತಾಡೋದಕ್ಕೆ ಹೋದ್ರೆ ಅದರಲ್ಲಿ ನಮಗೆ 100% ಕರೆಕ್ಟ್ ಇನ್ಫಾರ್ಮೇಶನ್ ಸಿಗದೇ ಇದ್ದಿರಬಹುದು. ಅಂದ್ರೆ ಕೆಲವೊಂದು ವಿಷಯನ ನಾವು ಊಹಿಸಬಹುದು, ಹೀಗಿದ್ದಿರಬಹುದು ಅಂತ ನಾವು ಹೇಳಬಹುದು. ಬೇಸ್ಡ್ ಆನ್ ಎವಿಡೆನ್ಸಸ್ ನಾವು ಒಂದು ಥಿಯರಿ ಕೊಡಬಹುದು. ಆದ್ರೆ ಖಡಾಖಂಡಿತವಾಗಿ ಹೀಗೇ ಆಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಇದು ಹೀಗೇ ಆಗಿದೆ ಅಂತ ಕನ್ಫರ್ಮ್ ಆಗಿ ಹೇಳೋದು ಅದು ರಿಲಿಜನ್. ಫಾರ್ ಎಕ್ಸಾಂಪಲ್, ಇವಾಗ ಹಿಂದೂಗಳ ನಂಬಿಕೆ ಪ್ರಕಾರ ಮನು ಇಸ್ ದ ಫಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್. ಮುಸ್ಲಿಮರಾಗಿರ್ಬೋದು, ಕ್ರಿಶ್ಚಿಯನ್ರಾಗಿರ್ಬೋದು, ಅವ್ರ ನಂಬಿಕೆ ಪ್ರಕಾರ ಆಡಮ್ ಅಂಡ್ ಈವ್ ಅಂದ್ರೆ ಫಸ್ಟ್ ಯಾರು ಹುಟ್ಟಿದ್ರೋ ಅವ್ರ ಹೆಸರು ಕೂಡ ಅವ್ರು ಹೇಳ್ಬಿಡ್ತಾರೆ. ಅಷ್ಟೊಂದು ಪ್ರಿಸೈಸ್ ಇನ್ಫಾರ್ಮೇಶನ್ ಇರುತ್ತೆ ಅವ್ರ ಹತ್ರ. ಆದ್ರೆ ನಾವು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ತಗೊಂಡ್ರೆ ಒಂದು ತರ್ಕದಲ್ಲಿ ಅಂದಾಜು ಮಾತ್ರ ಹಾಕಬಹುದು. ಇವತ್ತು ತುಂಬಾ ಜನ ಈ ಗುರು, ಸ್ವಾಮಿ, ರಿಲಿಜಿಯಸ್ ಲೀಡರ್ಸ್ ಇಂಥವ್ರ ಹತ್ರ ಕೆಲವೊಂದು ವಿಷಯಗಳನ್ನು ಹೋಗಿ ಕೇಳಿದ್ರೆ ಒಬ್ಬೊಬ್ಬರಿಂದ ಒಂದೊಂಥರ ಆನ್ಸರ್ ಬರುತ್ತೆ. ಆಕ್ಚುಲಿ ಏನಾಗಿದೆ, ಯಾವ್ಯಾವಾಗ ಏನೇನು ಆಯ್ತು, ಯಾಕೆ ಕೆಲವು ಕಡೆ ನಮಗೆ ಕಾಂಟ್ರಡಿಕ್ಷನ್ ಸಿಗುತ್ತೆ, ಯಾಕೆ ಕೆಲವೊಂದು ವಿಷಯ ಲಾಜಿಕಲಿ ಫಿಟ್ ಆಗೋದಿಲ್ಲ, ಈ ತರ ಎಲ್ಲ ನಮ್ಮ ಮನಸ್ಸಿಗೆ ಬರಬಹುದು. ಕೆಲವರು ಬರ್ದೇ ಇದ್ದಿರಬಹುದು, ಆದ್ರೆ ಕೆಲವ್ರಿಗೆ ಬರುತ್ತೆ. ಸೊ ಇವತ್ತು ನಾನು ಮಾಡುವಂತ ವಿಡಿಯೋ ಈ ತರ ಕನ್ಫ್ಯೂಷನ್ಸ್ಗೆ ನಿಮ್ಗೊಂದು ಸೊಲ್ಯೂಷನ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಲಾಸ್ಟ್ಲಿ ಕೆಲವೊಂದು ನಂಬಿಕೆಗೆ ಸಂಬಂಧಪಟ್ಟಿರುವಂತಹ ವಿಷಯ ನಾನು ಮಾತಾಡೋದ್ರಿಂದ ಲೆಟ್ ಮಿ ಕ್ಲಾರಿಫೈ. ನಾನೇನು ಓದಿದ್ನೋ, ಅದರಿಂದ ನಾನೇನು ತಿಳ್ಕೊಂಡ್ನೋ, ನನ್ನ ತರ್ಕದ ಪ್ರಕಾರ ಮತ್ತೆ ಕೆಲವು ಕಡೆ ನನ್ನ ಒಪಿನಿಯನ್ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಈ ವಿಡಿಯೋ ಶೇಪ್ ತಗೊಳುತ್ತೆ. ಬೈ ಚಾನ್ಸ್ ಏನಾದ್ರೂ ನೀವು ತುಂಬಾ ಸೆನ್ಸಿಟಿವ್ ಆಗಿದ್ರೆ, ನಿಮ್ಮ ಬಿಲೀಫ್ ಬಗ್ಗೆ ಮಾತಾಡೋದು ನಿಮಗೆ ಇಷ್ಟ ಇಲ್ಲ ಅಂತ ಇದ್ರೆ ಇವಾಗಲೇ ನೀವು ಬಿಟ್ಟು ಬಿಡಬಹುದು. ಫುಲ್ ವಿಡಿಯೋ ನೋಡ್ಬಿಟ್ಟು ಹುರ್ಕೊಬೇಕಂತ ಇಲ್ಲ. ಸೊ ಈ ಡಿಸ್ಕ್ಲೇಮರ್ ಹಾಕ್ತಾ ವಿತೌಟ್ ಫರ್ದರ್ ಡು ಲೆಟ್ಸ್ ಸ್ಟಾರ್ಟ್. ನಮ್ಮ ದೇಶದಲ್ಲಿ ಎಲ್ಲ ಬೇರೆ ದೇಶದಂತೆ ಹೈ ಲೆವೆಲ್ ಅಲ್ಲಿ 2 ಥರ ಜನ ಇದ್ದಾರೆ. ಒಂದು ಆರ್ಥೋಡಾಕ್ಸ್, ಇನ್ನೊಂದು ಪ್ರೋಗ್ರೆಸಿವ್. ಆರ್ಥೋಡಾಕ್ಸ್ ಅಂತ ಹೇಳಿದ್ರೆ ಅವ್ರು ಏನ್ ಫಾಲೋ ಮಾಡ್ತಾ ಇದ್ದಾರೋ, ಅವ್ರ ತಂದೆ ತಾಯಿಯಿಂದ, ಅವರ ಪ್ರೀವಿಯಸ್ ಜನರೇಷನ್ ಇಂದ ಏನ್ ತಗೊಂಡು ಬಂದಿದ್ದಾರೋ ಅದನ್ನ ಅವರು ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ಅದು ಸಮಾಜಕ್ಕೆ ಒಳ್ಳೇದ, ಅದರಿಂದ ಏನಾದರೂ ಯೂಸ್ ಇದೆಯಾ, ಅದರಿಂದ ಯಾರಿಗಾದ್ರೂ ಬೇರೆ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆಯಾ, ಸೊಸೈಟಿಯಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆಯಾ, ಇಂಥದ್ರ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಕಲ್ಚರ್ ಅಂಡ್ ಟ್ರೆಡಿಷನ್ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಜನ ಪ್ರೋಗ್ರೆಸಿವ್ ಆಗಿರ್ತಾರೆ. ಸಮಾಜವನ್ನ ಒಳಿತಿಗಾಗಿ ಚೇಂಜ್ ಮಾಡೋಣ ಅಂತ ಇರ್ತಾರೆ. ಸೊಸೈಟಿ ಪ್ರೋಗ್ರೆಸಿವ್ ಆಗಬೇಕು, ಎಲ್ಲರೂ ಈಕ್ವಲ್ ಆಗಿರಬೇಕು, ಆ ತರ ಸೊಸೈಟಿಯನ್ನ ಕ್ರಿಯೇಟ್ ಮಾಡೋದಕ್ಕೆ ಒಂದೊಂದು ಸರ್ತಿ ತಮ್ಮ ಲೈಫ್ ಅನ್ನೇ ರಿಸ್ಕ್ ಅಲ್ಲಿ ಹಾಕ್ಬಿಡ್ತಾರೆ. ಸೊ ಆರ್ಥೋಡಾಕ್ಸ್ ಮತ್ತೆ ಪ್ರೋಗ್ರೆಸಿವ್ ಜನ ಇವತ್ತು ಇದ್ರು, ಅವತ್ತು ಕೂಡ ಇದ್ರು. ಆದ್ರೆ ಆರ್ಥೋಡಾಕ್ಸ್ ಸಿಸ್ಟಮ್ ನ ಕಂಟ್ರೋಲ್ ಮಾಡುವಂತ ಸೆಕ್ಷನ್ ನಮ್ಮ ದೇಶದಲ್ಲಿ ಮನವಾದಿಗಳಾಗಿದ್ರು. ಇವತ್ತು ಕೂಡ ಮೋಸ್ಟ್ಲಿ ಅವರೇ. ಯೂಶುವಲಿ ಅವ್ರು ಫೈಟ್ ಮಾಡಲ್ಲ, ಮಾಡಿಸ್ತಾರೆ, ಎಲ್ಲ ಒಳ್ಳೇದನ್ನೇ ಹೇಳ್ತಾರೆ. ಆದ್ರೆ ಸೊಸೈಟಿಯಲ್ಲಿ ಡಿಸ್ಕ್ರಿಮಿನೇಷನ್ ಇಟ್ಕೊಂಡಿರ್ತಾರೆ. ಸಮಾಜವನ್ನ ಕಂಟ್ರೋಲ್ ಮಾಡೋದಕ್ಕೆ ಜನರಿಗೆ ದೇವ್ರ ಮೇಲಿರುವಂತಹ ಭಯನ ಯೂಸ್ ಮಾಡ್ತಾರೆ. ಅದೇ ಇನ್ನೊಂದ್ ಕಡೆ ಪ್ರೋಗ್ರೆಸಿವ್ ಜನ ನಮ್ಮ ಸೊಸೈಟಿಲಿ ಸತಿ ಸಿಸ್ಟಮ್ ಆಗಿದ್ದಿರಬಹುದು, ಚೈಲ್ಡ್ ಮ್ಯಾರೇಜ್ ಆಗಿದ್ದಿರಬಹುದು, ಅಥವಾ ಬೇರೆ ಬೇರೆ ತರ ಡಿಸ್ಕ್ರಿಮಿನೇಷನ್ಸ್ ಆಗಿದ್ದಿರಬಹುದು. ಇದನ್ನೆಲ್ಲ ಫೈಟ್ ಮಾಡ್ತಾನೆ ಬಂದ್ರು, ಸೊಸೈಟಿನ ಚೇಂಜ್ ಮಾಡ್ತಾನೆ ಬಂದ್ರು. ಇವತ್ತು ನಮ್ಮ ಸೊಸೈಟಿಲಿ ಇವರು ಇಬ್ರು ಇದ್ದಾರೆ. 100 ವರ್ಷ ಮೊದಲಿನೂ ಅದೇ ಕಾಂಬಿನೇಷನ್ ಆಗಿತ್ತು, 1000 ವರ್ಷ ಮೊದಲಿನೂ ನಮ್ಮ ಸೊಸೈಟಿ ಅದೇ ಕಾಂಬಿನೇಷನ್ ಅಲ್ಲಿ ಇತ್ತು. ಅವರು ಇದ್ರು, ಇವರು ಇದ್ರು. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಈ ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಡಿಸ್ಕ್ರಿಮಿನೇಷನ್ ಆಗಿದ್ದಿರಬಹುದು, ಪೇಟ್ರಿಯಾರ್ಕಿ, ಮೇಲ್ ಡಾಮಿನೇಷನ್ ಆಗಿದ್ದಿರಬಹುದು, ಇದು ಎಂಟೈರ್ ಇಂಡಿಯಾದಲ್ಲಿ ಒಂದೇ ತರ ಇರಲಿಲ್ಲ. ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ತರ ಇತ್ತು. ಕೆಲವು ಕಡೆ ತುಂಬಾ ಜಾಸ್ತಿ ಇತ್ತು, ಕೆಲವು ಕಡೆ ಕಡಿಮೆ ಇತ್ತು. 1000 ವರ್ಷ ಮೊದಲಿನೂ ಹಾಗೆ ಇತ್ತು, ಇವತ್ತು ಕೂಡ ಹಾಗೆ ಇದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಯಾವ್ಯಾವಾಗ ಪ್ರೋಗ್ರೆಸಿವ್ ರಾಜ ಬರ್ತಾ ಇದ್ದ ಆವಾಗ
ಅವನ್ ಅದೇ ತರ ಸೊಸೈಟಿಯಿಂದ ಪ್ರಮೋಟ್ ಮಾಡ್ತಾ ಇದ್ದ. ಕಮ್ಯುನಲ್ ವೈಲೆನ್ಸ್ ಇರಬಾರ್ದು, ಎಲ್ಲರೂ ಚೆನ್ನಾಗಿದ್ದಿರ್ಬೇಕು, ರಿಲಿಜಿಯನ್ ನ ಬೇರೆ ಬೇರೆ ನಂಬಿಕೆಗಳನ್ನ ಬ್ಯಾಲೆನ್ಸ್ ಮಾಡುವಂತಹದ್ದು, ಎಲ್ಲರನ್ನು ಆದಷ್ಟು ಸಮಾನವಾಗಿರೋ ತರ ನೋಡ್ಕೊಳ್ಳುವಂತಹದ್ದು. ಕೆಲವರು ತುಂಬಾ ಕಮ್ಯುನಲ್ ರಾಜರು ಕೂಡ ಇದ್ರು. ಅಂದ್ರೆ ಯಾವ್ದಾದ್ರು ಒಬ್ಬ ಮುಸ್ಲಿಂ ರಾಜ ಆಗಿದ್ರೆ ಸ್ಪೆಸಿಫಿಕಲಿ ಹಿಂದೂ ರಾಜರನ್ನ ಹೇಟ್ ಮಾಡುವಂತಹದ್ದು, ಆ ಕಿಂಗ್ಡಮ್ ಅಲ್ಲಿ ಇಸ್ಲಾಮಿಕ್ ರಿಲಿಜನ್ ಸ್ಪ್ರೆಡ್ ಮಾಡುವಂತಹದ್ದು. ಹಿಂದೂ ರಾಜ ಆಗಿದ್ರೆ ಸ್ಪೆಸಿಫಿಕಲಿ ಮುಸ್ಲಿಂ ರಾಜರನ್ನೇ ಹೇಟ್ ಮಾಡುವಂತಹದ್ದು. ತಮ್ಮ ಧರ್ಮನಿ ಪ್ರಾಮಿನೆನ್ಸ್ ತಗೊಬೇಕು ಅಂತ ಅದನ್ನ ಇನ್ಕಾರ್ಪೊರೇಟ್ ಮಾಡುವಂತಹವ್ರು. ಕಮ್ಯುನಲ್, ಸೆಕ್ಯುಲರ್, ಆರ್ಥೋಡಾಕ್ಸ್, ಪ್ರೋಗ್ರೆಸಿವ್ ಎಲ್ಲಾ ತರ ರಾಜರು ಇದ್ರು. ಸೊ ಯಾವಾಗ ಯಾವ ತರ ರಾಜ ಇದ್ನೋ ಅದ್ರ ಪ್ರಕಾರನೇ ಕೆಲವೊಂದು ವಿಷಯಕ್ಕೆ ಸಪೋರ್ಟ್ ಸಿಗ್ತಾ ಇತ್ತು. ಸಾವಿರಾರು ವರ್ಷದಿಂದ ಏನಾಗ್ತಾ ಬಂದಿದ್ಯೋ ಇವತ್ತು ಕೂಡ ಹಾಗೆ ಆಗ್ತಾ ಇದೆ. ಇವತ್ತಿನ ದಿನದಲ್ಲಿ ಮನುವಾದಿ ಹಿಸ್ಟೋರಿಯನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗುವಂತ ನೀವು ನೋಡಬಹುದು. ತಮಿಳು ವಕೀಲನಿಗೆ ಏನ್ ಬೇಕಾದ್ರೂ ಹೇಳುವಂತ ಒಂದು ಫ್ರೀಡಮ್ ಸಿಕ್ಬಿಟ್ಟಿದೆ. ಯಾವುದೇ ಮನುವಾದಿ ಗುರು ಸ್ವಾಮಿ ಎಲ್ಲ ಬಂದ್ಬಿಟ್ಟು ಇವತ್ತಿನ ದಿನದಲ್ಲಿ ಹುಸಿ ವಿಜ್ಞಾನ ಮತ್ತು ಮೂಢನಂಬಿಕೆಗಳನ್ನ ಸ್ಪ್ರೆಡ್ ಮಾಡಬಹುದು. ಮನುವಾದಿಗಳ ಪಾರ್ಲಿಮೆಂಟ್ ಅಲ್ಲೆಲ್ಲ ಆಕ್ಸೆಸ್ ಸಿಗ್ತಾ ಇದೆ. ಇರೋ ಕಡೆ ಎಲ್ಲ ಹೋಮ ಹವನ ನಡೀತಾ ಇದೆ. ಡೈರೆಕ್ಟ್ ಕಾನ್ಸ್ಟಿಟ್ಯೂಷನ್ ಆಕ್ಸೆಸ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬೇಕಾದಾಗ ಹೆಸರು ಚೇಂಜ್ ಮಾಡ್ತಾರೆ, ಅಲ್ಲೆಲ್ಲ ಅವ್ರು ಬೇಕಾಗಿರುವಂತ ಚಿಹ್ನೆಗಳನ್ನು ಯೂಸ್ ಮಾಡ್ತಾರೆ. ಹೆಚ್ಚು ಕಡಿಮೆ ಆಫ್ ದ ಮನುವಾದಿ, ಬೈ ದ ಮನುವಾದಿ, ಫಾರ್ ದ ಮನುವಾದಿ ಅನ್ನೋ ತರ ಆಗಿದೆ. ವಾಟ್ಸ್ಆಪ್ ಅಲ್ಲಿ ಬೇಕಾದಷ್ಟು ಫಾಲ್ಸ್ ನರೇಟಿವ್ಸ್ ಕ್ರಿಯೇಟ್ ಮಾಡಬಹುದು, ಸುಳ್ಳು ವಿಷಯನ ಸ್ಪ್ರೆಡ್ ಮಾಡಬಹುದು. ಈ ತರ ಎಲ್ಲ ಆಕ್ಟಿವಿಟೀಸ್ಗೆ ಲಾಸ್ಟ್ ಒಂದು 8-9 ವರ್ಷದಿಂದ ಒಂದು ಹೈ ಲೆವೆಲ್ ಸಪೋರ್ಟ್ ಸಿಗ್ತಾ ಇದೆ. ಸೊ ಯಾವ ಟೈಮಲ್ಲಿ ಯಾವ ರಾಜ ಇರ್ತಾನೋ ಅವನ್ ಎಂಥ ಮೆಂಟಾಲಿಟಿ ಇದೆ, ಅವನು ಯಾರಿಗೆ ಸಪೋರ್ಟ್ ಮಾಡ್ತಾನೆ, ಆ ಟೈಮಲ್ಲಿ ಅಂತಂತ ಗುಂಪುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಸಿಗ್ತಾ ಇತ್ತು. ಅವರೇ ಡಾಕ್ಯುಮೆಂಟ್ ಮಾಡ್ತಾ ಇದ್ರು, ಅವ್ರ ಐಡಿಯಾಲಜಿ ಪ್ರಕಾರನೇ ಸೊಸೈಟಿ ನಡೀತಾ ಇತ್ತು. ಸೊ ಓವರ್ ಆಲ್ ಈ ಪಾಯಿಂಟ್ ಅಲ್ಲಿ ನಮ್ಗೆ ಗೊತ್ತಾಗೋದು ಏನಂತ ಹೇಳಿದ್ರೆ, ಬೇರೆ ಬೇರೆ ಸಿದ್ಧಾಂತದ ಜನರಿದ್ರು. ಎಂಟೈರ್ ಇಂಡಿಯಾ ಒಂದೇ ತರ ಇರಲಿಲ್ಲ. ಬೇರೆ ಬೇರೆ ಜಾಗನೂ ಬೇರೆ ಬೇರೆ ತರ ಇದ್ದಿರಬಹುದು. ಬೇರೆ ಬೇರೆ ರಾಜರು ಇರುವಾಗ ಅವರವರ ಸಿದ್ಧಾಂತದ ಪ್ರಕಾರ ಅಂತಂತ ಜನಕ್ಕೆ ಜಾಸ್ತಿ ಪ್ರಯಾರಿಟಿ ಸಿಗ್ತಾ ಇತ್ತು. ಇದು ಒಂದು ಪಾಯಿಂಟ್ ಆಗಿ ನೀವು ಕನ್ಸಿಡರ್ ಮಾಡಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಮನುಸ್ಮೃತಿ ಬರುತ್ತೆ ನೋಡಿ. ಮನುಸ್ಮೃತಿ ಆಗಿದ್ದಿರಬಹುದು, ಮಹಾಭಾರತನೇ ಆಗಿದ್ದಿರಬಹುದು. ನೀವೇನಾದ್ರೂ ಬಿಲೀವರ್ ಆಗಿದ್ರೆ, ರಿಲಿಜನ್ ನ ಸೆನ್ಸಿಟಿವ್ ಆಗಿ ಫಾಲೋ ಮಾಡೋರಾಗಿದ್ರೆ ಇದು ಕೇಳುವಾಗ ನೀವು ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ನಾನೇ ತಯಾರು ಮಾಡಿ ಹೇಳ್ತಾ ಇರೋದಲ್ಲ, ಓದ್ಕೊಂಡೆ ನಾನು ಹೇಳ್ತಾ ಇರೋದು. ಸೊ ನಾವು ಬಿಲೀಫ್ ಪ್ರಕಾರ ಹೋದ್ರೆ ಆಥರ್ ಆಫ್ ಮನುಸ್ಮೃತಿ ಯಾರು ಅಂತ ಕೇಳಿದ್ರೆ ಮನುನೇ ಎದುರು ಬರ್ದವನು ಅಂತ ಹೇಳ್ತಾರೆ. ಅವನೊಬ್ಬ ದೊಡ್ಡ ಋಷಿ, ನಾವು ಹೇಗೆ ಬದುಕಬೇಕು ಅಂತ ಹೇಳುವಂತಹದ್ದು ಮನುನೇ ಬರ್ದಿರೋದು ಅಂತಾರೆ. ಇದು ಬಿಲೀಫ್. ಅದ್ರ ಹಿಸ್ಟಾರಿಕಲ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಇಟ್ ವಾಸ್ ರಿಟನ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ ಯಾರೋ ಏನೋ ಬರೆದ್ರು, ಅದನ್ನ ಕೆಲವರು ಅಪ್ಡೇಟ್ ಮಾಡಿದ್ರು, ಇನ್ಯಾರೋ ಕರೆಕ್ಷನ್ಸ್ ಮಾಡಿದ್ರು, ಇನ್ಯಾರೋ ಅಪ್ಡೇಟ್ ಮಾಡಿದ್ರು. ಸೊ ಬೇರೆ ಬೇರೆ ಐಡಿಯಾಸ್ ಬಂದ್ಬಿಟ್ಟು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದಾಗಿರುವಂತಹದ್ದು. ಮನುಸ್ಮೃತಿ ಕಾಂಟ್ರವರ್ಸೀಸ್ ಬಗ್ಗೆ ಏನಾದ್ರು ನಿಮಗೆ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ವಿಡಿಯೋ ಇದೆ, ನೀವು ನೋಡಬಹುದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂತ ಹೇಳಿದ್ರೆ 10-20 ವರ್ಷ ಅಂತ ಅಲ್ಲ, ಇಟ್ ವಾಸ್ ರಿಟನ್ ಓವರ್ ಸೆಂಚುರೀಸ್ ಅಂತ. ಅಂದ್ರೆ ಬೇರೆ ಬೇರೆ ತರ ಕಾಂಟ್ರಿಬ್ಯೂಷನ್ಸ್ ಬಂತು. ಓವರ್ ಆಲ್ ಅದೊಂದು ಕಾಂಟ್ರವರ್ಷಿಯಲ್ ಬುಕ್ ಹೌದು. ಅದ್ರಲ್ಲಿ ಹೈಲೈಟ್ ಆಗಿರೋದು ವರ್ಣ ಸಿಸ್ಟಮ್ ಹೌದು, ಹೆಂಗಸರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಬರ್ತಿರೋದು ಹೌದು. ಆದ್ರೆ ಅಲ್ಲಲ್ಲಿ ನಮ್ಗೆ ಕಾಂಟ್ರಡಿಕ್ಷನ್ ಸಿಗ್ಬಿಡುತ್ತೆ. ಅದು ಹೇಗೆ ಸಿಗುತ್ತೆ? ಲೆಟ್ ಅಸ್ ಗೋ ಟು ಮಹಾಭಾರತ. ಇಂಥ ಸ್ಪೆಸಿಫಿಕ್ ಆಥರ್ನೇ ಮಹಾಭಾರತ ಬರ್ದಿರೋದು ಅಂತ ಜನ ನಂಬುತ್ತಾರೆ. ಐ ಆಮ್ ನಾಟ್ ಅಗೇನ್ಸ್ಟ್ ದಟ್ ಬಿಲೀಫ್. ಸೊ ನಂಬೋರು ಡೆಫಿನೆಟ್ಲಿ ನಂಬೋದು. ಆದ್ರೆ ನಾವು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲ ನೋಡಿದ್ರೆ ಇವತ್ತು ನಮ್ಮ ಕೈಲಿರುವಂತಹ ಮಹಾಭಾರತ ಇಟ್ ವಾಸ್ ರಿಟನ್ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೆಂಚುರೀಸ್ ವರೆಗೂ ಅದನ್ನ ಕಂಪೈಲ್ ಮಾಡ್ತಾ ಫೈನಲಿ ಒಂದು ಶೇಪ್ ಕೊಟ್ಟಿರುವಂತಹದ್ದು. ಒಬ್ಬನ ಕೂತೆಲ್ಲ ಬರ್ದಿರೋದಲ್ಲ. ಅದರ ಫಸ್ಟ್ ಡಾಕ್ಯುಮೆಂಟಲ್ ಎವಿಡೆನ್ಸ್ ಎಂಟೈರ್ ಮಹಾಭಾರತ ಅಲ್ಲ, ಅದರಲ್ಲಿರುವಂತಹ ಕ್ಯಾರೆಕ್ಟರ್ ರೆಫರೆನ್ಸಸ್ ಬಂದಿರೋದು 3th century, 4th century, 5th century BC ಆ ಟೈಮ್ ಅಲ್ಲಿ. ಅದಾದ್ಮೇಲೆ ಅದು ಅಪ್ಡೇಟ್ ಆಗ್ತಾ ಹೋಯ್ತು. ಸಿಂಪಲ್ ಇರುವಂತಹ ಸ್ಟೋರಿ ಇನ್ನೂ ಕಾಂಪ್ಲಿಕೇಟೆಡ್ ಆಗ್ತಾ ಹೋಯ್ತು. ಒಂದು ಡೈನಾಮಿಕ್ ನೇಚರ್ ಬಂತು, ಡೆಪ್ತ್ ಬಂತು. ಹೆಚ್ಚು ಕಡಿಮೆ 4th century CE ಅಥವಾ AD ಅಂತ ನಾವೇನ್ ಕರಿತೀವಿ, ಆಲ್ಮೋಸ್ಟ್ ಒಂದು ಫುಲ್ ಫಾರ್ಮ್ ಆಕಾರ ತಗೊಂಡಿತ್ತದು. ಸ್ಕಾಲರ್ಸ್ ಹೇಳೋ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ಅದು ರಿಟರ್ನ್ ಫಾರ್ಮ್ ಅಲ್ಲಿ ಇರುವಂತಹ ಚಾನ್ಸ್ ತುಂಬಾ ಕಡಿಮೆ. ಒಂದು ಫೇರ್ಲಿ ಸಿಂಪಲ್ ಸ್ಟೋರಿ ಓರಲಿ ಕೆಲವು ಜನರೇಷನ್ಸ್ ಪಾಸ್ ಆಗಿದ್ದಿರಬಹುದು. ಆಮೇಲೆ ಒಬ್ಬ ಅದನ್ನ ಡಾಕ್ಯುಮೆಂಟ್ ಮಾಡಿದ್ದಿರಬಹುದು. ಈ 4th century BC ಟೈಮಲ್ಲಿ ಪಣನಿ ಅಂತ ಒಬ್ಬ ವ್ಯಕ್ತಿ ಇದ್ದ. ಅರ್ಲಿಯಸ್ಟ್ ಫಾರ್ಮ್ ಆಫ್ ಸಂಸ್ಕೃತ್ ಸ್ಟ್ರಕ್ಚರ್ ಮತ್ತು ಗ್ರಾಮರ್ ಅಂತ ನಾವೇನು ಹೇಳಬಹುದು. ಅಲ್ಲಿಂದನೇ ನಮಗೆ ಸ್ಟ್ರಾಂಗ್ ರೆಫರೆನ್ಸ್ ಸಿಗುತ್ತೆ. ಹೆಚ್ಚು ಕಡಿಮೆ ಅದೇ ಟೈಮಲ್ಲಿ ನಮಗೆ ಈ ಕ್ಯಾರೆಕ್ಟರ್ಸ್ ಎಲ್ಲ ಸಿಗೋದು. ಅಲ್ಲಿಂದ ಸ್ಟೋರಿ ಚೇಂಜ್ ಆಗ್ತಾ ಬಂತು, ಸ್ಟೋರಿ ಅಪ್ಡೇಟ್ ಆಯ್ತು. ಯಾವ ಸೆಕ್ಷನ್ಸ್ ಮೊದಲು ಇರ್ಲಿಲ್ವೋ ಅದೆಲ್ಲ ಆಡ್ ಆಗ್ತಾ ಹೋಯ್ತು. ಇನ್ಫ್ಯಾಕ್ಟ್ ಎಷ್ಟೋ ಸ್ಕಾಲರ್ಸ್ಗೆ ಕೆಲವೊಂದು ಪಾರ್ಟ್ಸ್ ಆಫ್ ಮಹಾಭಾರತದಲ್ಲಿ ಯಾವ ರೀತಿ ಸಂಸ್ಕೃತ ಇದೆಯೋ ಅದು ಓಲ್ಡೆಸ್ಟ್ ಫಾರ್ಮ್ ಅಲ್ಲಿ ಇತ್ತು. ಇನ್ ಕೆಲವರಲ್ಲಿ ಸಂಸ್ಕೃತದಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ. ಸೊ ಇದು ಎರಡನೇ ಪಾಯಿಂಟ್. ಯಾವುದೋ ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಗ್ರಂಥ ಅಥವಾ ಬುಕ್ ಬಂದಿಲ್ಲ. ಮೋಸ್ಟ್ಲಿ ನಾವು ಕಂಡು ಬರುವಂತಹ ಬಹುತೇಕ ಗ್ರಂಥಗಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ಕ್ರಿಯೇಟ್ ಆಗಿರುವಂತಹದ್ದು. ಅಗೇನ್ ಇದನ್ನ ನೀವು ನಂಬಬೇಕಂತ ಇಲ್ಲ. ಡಿಸ್ಕ್ರಿಪ್ಷನ್ ರೆಫರೆನ್ಸ್ ಕೊಡ್ತೀನಿ, ನೀವು ಓದ್ಕೋಬಹುದು. ಇಂಥವರೇ ಇದನ್ನು ಬರೆದಿದ್ದಾರೆ, ಇಂಥವರೇ ಅದನ್ನು ಬರೆದಿದ್ದಾರೆ ಅಂತ ನಿಮ್ದೇ ಏನಾದರೂ ನಂಬಿಕೆ ಇದ್ರೆ ಅದೇ ನಂಬಿಕೆ ನೀವು ಕಂಟಿನ್ಯೂ ಮಾಡಿ. ನಾನು ಹೇಳಿದ್ದನ್ನ ನೀವು ನಂಬಬೇಕಂತ ಇಲ್ಲ. ಸೊ ಓವರ್ ಆಲ್ ನಾವು ನೋಡಿದ್ರೆ ಬೇರೆ ಬೇರೆ ಕಿಂಗ್ಸ್ ಇನ್ಫ್ಲುಯೆನ್ಸ್ ಇದೆ, ಬೇರೆ ಬೇರೆ ಪಾರ್ಟ್ಸ್ ಆಫ್ ಇಂಡಿಯಾ ಇನ್ಫ್ಲುಯೆನ್ಸ್ ಇದೆ, ಬೇರೆ ಬೇರೆ ಟೈಪ್ ಆಫ್ ಪೀಪಲ್ ಇನ್ಫ್ಲುಯೆನ್ಸ್ ಇದೆ. ಇಂಡಿಯಾದಲ್ಲಿ ಯಾವ್ಯಾವ ಪಾರ್ಟ್ಸ್ ಆಫ್ ದ ಸೊಸೈಟಿಯಲ್ಲಿ ಈ ಕೋರ್ ವರ್ಣ ಸಿಸ್ಟಮ್ ಫಾಲೋ ಆಗ್ತಾ ಇರ್ಲಿಲ್ವೋ ಅಲ್ಲಿ ಬೇರೆ ಬೇರೆಯವರೆಲ್ಲ ಲಿಟ್ರೇಚರ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು. ಪ್ಲಸ್ ಇದೆಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಂದಿರುವಂತಹದ್ದು. ಸೊ ಯಾವುದೋ ಒಂದು ಆರ್ಥೋಡಾಕ್ಸ್ ಬುಕ್ ಇದೆ, ಪ್ರೈಮರಿಲಿ ಅದರಲ್ಲಿ ತುಂಬಾ ಡಿಸ್ಕ್ರಿಮಿನೇಷನ್ ಇದೆ, ಬೇರೆ ಬೇರೆ ಸೆಕ್ಷನ್ ಆಫ್ ಸೊಸೈಟಿನ ಕಂಟ್ರೋಲ್ ಮಾಡೋ ತರ ಬುಕ್ ಅಲ್ಲಿ ಬರ್ದಿದ್ದಾರೆ. ಈ ತರ ಇದ್ರೂ ಕೂಡ ಅದು
ಪ್ರೋಗ್ರೆಸಿವ್ ಜನರ ಕೈಯಲ್ಲೂ ಹೋಗಿದ್ದಿರಬಹುದು, ಬೇರೆ ಸೆಕ್ಷನ್ ಆಫ್ ಸೊಸೈಟಿ ಕೈಗೂ ಅದು ಹೋಗಿದ್ದಿರಬಹುದು. ಯಾವ ರಾಜನ ಕಂಟ್ರೋಲ್ ಅಲ್ಲಿ, ನಮ್ಮ ದೇಶದ ಯಾವ ಜಾಗದಲ್ಲಿ ಯಾವ ರೀತಿ ಪ್ರೋಗ್ರೆಸಿವ್ ಜನರ ಇಂಪ್ಯಾಕ್ಟ್ ಇತ್ತು ಅಂತ ನಮ್ಗೆ ಗೊತ್ತಿಲ್ಲ. ಸ್ಪೆಸಿಫಿಕ್ ಆಗಿ ಹೀಗೆ ಆಗಿರ್ಬೋದು ಅಂತ ಹೇಳೋದಕ್ಕೂ ಆಗೋದಿಲ್ಲ. ಆದ್ರೆ ಇದೆಲ್ಲ ತುಂಬಾ ಕಾಂಪ್ಲೆಕ್ಸ್ ಆಗಿದೆ. ಓವರ್ ಆಲ್ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಸೊಸೈಟಿ ಇದನ್ನ ಕಂಟ್ರೋಲ್ ಮಾಡಿದ್ರು ಕೂಡ ಬೇರೆ ಬೇರೆ ಜನರ ಕೈಯಲ್ಲಿ ಸಿಕ್ಕಿರಬಹುದು, ಇದ್ರ ಆಲ್ಟರೇಷನ್ಸ್ ಆಗಿರಬಹುದು. ಈ ಪಾಸಿಬಿಲಿಟಿನ ನಾವು ಇಗ್ನೋರ್ ಮಾಡೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಮೂರನೇ ಪಾಯಿಂಟ್ ಇದೆ. ಈ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಸೊಸೈಟಿ ಇದೆಯಲ್ಲ, ಅಲ್ಲಿ ತುಂಬಾ ಚಾಣಾಕ್ಷ ಜನರು ಇದ್ದಾರೆ. ಸೊಸೈಟಿನ ಹೇಗೆ ಕಂಟ್ರೋಲ್ ಮಾಡಬೇಕು, ಹೇಗೆ ಪೊಲಿಟಿಕಲಿ ಡೀಲ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಗ್ರಂಥ ಇದೆ ಅಂತ ಇಟ್ಕೊಳ್ಳಿ. ಯಾವ್ದು ಗ್ರಂಥಕ್ಕೆ ಡೈರೆಕ್ಟ್ ಆಗಿ ಕನೆಕ್ಷನ್ ಕೊಡೋದಕ್ಕೆ ಹೋಗ್ಬೇಡಿ, ಹೈಪೊಥೆಟಿಕಲ್ ಅಂತ ಅಂದ್ಕೊಳ್ಳಿ. ಯಾವ್ದೋ ಒಂದು ಗ್ರಂಥ ಇದೆ, ಅದರಲ್ಲಿ ತುಂಬಾ ಡಿಸ್ಕ್ರಿಮಿನೇಷನ್ ಇದೆ. ಒಂದು ವರ್ಣದವನು ಇನ್ನೊಂದು ವರ್ಣದವನಿಗೆ ತುಂಬಾ ಕೀಳಾಗಿ ನೋಡ್ತಾನೆ, ಒಂದು ವರ್ಣದವನು ಇನ್ನೊಂದು ವರ್ಣದವನಿಗೆ ತುಂಬಾ ಕಷ್ಟ ಕೊಟ್ಟಿರಬಹುದು, ಸಾಯಿಸಿದ್ದಿರಬಹುದು. ಯಾವಾಗ ಈ ಕಥೆಯನ್ನ ಯಾವುದೋ ಒಂದು ಲೋವರ್ ಸೆಕ್ಷನ್ ಆಫ್ ಸೊಸೈಟಿ ಒಪ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ವೋ, ಈ ಗ್ರಂಥದಲ್ಲಿ ಬರುವಂತಹ ಕಥೆಗಳಿಂದ, ಈ ನಂಬಿಕೆಗಳಿಂದ ದೂರ ಆಗ್ತಾ ಇದ್ದಾರೆ ಅಂದ ಕೂಡಲೇ ಅವರಿಗೆ ಮತ್ತ ಗ್ರಂಥಕ್ಕೆ ಅಥವಾ ಅವರಿಗೆ ಮತ್ತ ಪುಸ್ತಕಕ್ಕೆ ಒಂದು ಪಾಸಿಟಿವ್ ಕನೆಕ್ಷನ್ ಹೇಗೆ ಕೊಡೋದು ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಆ ಕಥೆಯಲ್ಲಿ ಬರುವಂತಹ ಒಂದು ಪ್ರಾಮಿನೆಂಟ್ ಕ್ಯಾರೆಕ್ಟರ್ ಆಗಿದ್ದಿರಬಹುದು, ಅಥವಾ ಆ ಕಥೆಯನ್ನ ಯಾವ ಒಬ್ಬ ಋಷಿ ಬರ್ದಿದ್ದಾನೆ ಅಂತ ಯಾರು ಕ್ರೆಡಿಟ್ ಕೊಟ್ಟಿದಾರೋ ಆ ಋಷಿಯನ್ನೇ, ಅಥವಾ ಆ ಕಥೆಯಲ್ಲಿ ಬರುವಂತ ಯಾವುದೋ ಒಂದು ಪ್ರಾಮಿನೆಂಟ್ ಫಿಗರ್ ನ ಇವನು ನಿಮ್ಮ ಕಮ್ಯುನಿಟಿಯವನು, ನಿಮ್ಮವನೇ ಇದನ್ನ ಬರ್ದಿರೋದು, ಇಲ್ಲಿ ಬರುವಂತ ಕ್ಯಾರೆಕ್ಟರ್ ಅದು ನಿಮ್ದೇ ಕಮ್ಯುನಿಟಿಯವನು, ಈ ತರ ಹೇಳ್ಬಿಟ್ಟು ಆ ಕಮ್ಯುನಿಟಿ ಆ ಒಂದು ನಂಬಿಕೆಗಳಿಂದ ದೂರ ಹೋಗದೆ ಇರೋ ತರ ಇವರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಈ ತರ ಯಾವುದೋ ಒಂದು ಪಾಸಿಟಿವ್ ಅಸೋಸಿಯೇಷನ್ ಇದ್ರೆ, ಯಾವುದೋ ಒಂದು ಆ ಕಥೆಯಲ್ಲಿ ಬರುವಂತ ಫೇಮಸ್ ಪರ್ಸನಾಲಿಟಿ ನಮ್ದೇ ಕಮ್ಯುನಿಟಿಯವನು ಅಂತ ಏನಾದ್ರು ಅನ್ಸ್ಬಿಟ್ರೆ, ಕೋಪ ಬಂದಿದ್ರು ಕೂಡ ತಕ್ಕ ಮಟ್ಟಿಗೆ ಶಾಂತರಾಗ್ಬೋದು ಅಂತ ಚೆನ್ನಾಗಿ ಗೊತ್ತಿತ್ತು ಅವ್ರಿಗೆ. ಸೊ ಓವರ್ ಆಲ್ ನಮ್ಮ ದೇಶದಲ್ಲಿ ನಂಬಿಕೆಗಳೇ ಪ್ರಾಮಿನೆಂಟ್ ಆಗಿರುತ್ತೆ, ಇಮೋಷನ್ಸೇ ಪ್ರಾಮಿನೆಂಟ್ ಆಗಿರುತ್ತೆ, ಭಕ್ತಿನೇ ಪ್ರಾಮಿನೆಂಟ್ ಆಗಿರುತ್ತೆ, ಭಯನೇ ಪ್ರಾಮಿನೆಂಟ್ ಆಗಿರುತ್ತೆ. ತರ್ಕ ಯಾವಾಗಲೂ ಅಷ್ಟೊಂದು ಪ್ರಾಮಿನೆನ್ಸ್ ತಗೊಳ್ಳಲ್ಲ. ಯಾಕಂದ್ರೆ ಇಮೋಷನ್, ಭಯ, ಭಕ್ತಿ ಇಟ್ ಮೇಕ್ಸ್ ಅ ಹ್ಯೂಜ್ ಡಿಫರೆನ್ಸ್ ಟು ಅ ಪರ್ಸನ್. ಮನುಷ್ಯ ತರ್ಕ ಇಲ್ದಿದ್ರು ಬದುಕಬಹುದು, ಇಮೋಷನ್ ಇಲ್ಲದೆ ಬದುಕೋದು ಕಷ್ಟ, ಭಯ ಆಗ್ಬಿಟ್ರೆ ಸೊಲ್ಯೂಷನ್ ಸಿಗೋದು ಕಷ್ಟ. ಸೊ ಯಾವತ್ತು ಆರ್ಥೋಡಾಕ್ಸ್ ಜನರಿಗೆ ನಂಬಿಕೆಗಳ ಥ್ರೂ ಐಡೆಂಟಿಟಿ ಫ್ಯಾಕ್ಟರ್ ಇಟ್ಕೊಂಡ್ಬಿಟ್ಟು, ಕಲ್ಚರಲ್ ಫ್ಯಾಕ್ಟರ್ ಇಟ್ಕೊಂಡ್ಬಿಟ್ಟು, ಟ್ರೆಡಿಷನಲ್ ಫ್ಯಾಕ್ಟರ್ ಇಟ್ಕೊಂಡ್ಬಿಟ್ಟು, ದೇವರ ಹೆಸರಲ್ಲಿ ಭಯವನ್ನು ಇನ್ಕಾರ್ಪೊರೇಟ್ ಮಾಡಿ ಅವ್ರ ನಂಬಿಕೆಗಳನ್ನ ಹಾಗೆ ಉಳಿಸ್ಕೊಳ್ಳೋದು ತುಂಬಾ ಈಸಿ ಆಗಿಬಿಡುತ್ತೆ. ತರಕದಿಂದ ಬಾಳೋರಿಗೆ ಬಾಳೋದು ತುಂಬಾ ಕಷ್ಟ ಆಗಿರುತ್ತೆ. ಅವ್ರ ಸಪೋರ್ಟ್ ಅಲ್ಲಿ ಜಾಸ್ತಿ ಜನ ನಿಂತ್ಕೊಂಡಿರಲ್ಲ. ಸೊ ಓವರ್ ಆಲ್ ನಮ್ದೊಂದು ಪೇಟ್ರಿಯಾರ್ಕಲ್ ಸೊಸೈಟಿ ಆಗೇ ಇದೆ, ಓವರ್ ಆಲ್ ನಮ್ದೊಂದು ಆರ್ಥೋಡಾಕ್ಸ್ ಸೊಸೈಟಿ ಆಗೇ ಇದೆ. ಆದ್ರೆ ಅವಾಗ ಪ್ರೋಗ್ರೆಸಿವ್ ಜನ ಬರ್ತಾ ಇದ್ರು, ಅದನ್ನ ಚೇಂಜ್ ಮಾಡ್ತಾ ಇದ್ರು. ಯಾವ ರೀತಿ ಸೊಸೈಟಿಯಲ್ಲಿ ಚೇಂಜ್ ಮಾಡ್ತಾ ಹೋದ್ರು, ನನ್ನ ಪ್ರಕಾರ ಗ್ರಂಥಗಳಲ್ಲೂ ಕೆಲವು ಚೇಂಜಸ್ ಅಟೆಂಪ್ಟ್ ಆಗಿದೆ. ಆದ್ರೆ ಹೆಚ್ಚಾಗಿ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಕಂಟ್ರೋಲ್ ಅಲ್ಲೇ ಇರೋದ್ರಿಂದ ನರೇಟಿವ್ ಕಂಟ್ರೋಲ್ ಮಾತ್ರ ಅವ್ರ ಹತ್ರನೇ ಇದೆ. ಕನ್ಸರ್ವೇಟಿವ್ ಜನರಿಗೆ, ಎಸ್ಪೆಷಲಿ ಮನುವಾದಿಗಳಿಗೆ ಪ್ರೋಗ್ರೆಸಿವ್ ಜನ ಕಂಡ್ರೆ ಆಗಲ್ಲ. ಆದ್ರೆ ಕ್ರೆಡಿಟ್ ತಗೊಳ್ಳುವಂತ ವಿಷಯ ಬಂದಾಗ, ತಾವು ಪ್ರೋಗ್ರೆಸಿವ್ ಅಂತ ತೋರ್ಸ್ಕೊಳ್ಳೋ ವಿಚಾರ ಬಂದಾಗ, ಆವಾಗ ಎಲ್ಲ ಕ್ರೆಡಿಟ್ ತಾವೇ ತಗೊಂಡ್ಬಿಡ್ತಾರೆ. ಒಂದ್ 2-3 ಎಕ್ಸಾಂಪಲ್ ಕೊಡ್ತೀನಿ. ಇವ್ರಿಗೆ ಮಹಾತ್ಮ ಗಾಂಧಿ ಕಂಡ್ರೆ ಆಗಲ್ಲ. ಮಹಾತ್ಮ ಗಾಂಧಿಯಿಂದ ಫ್ರೀಡಮ್ ಸಿಕ್ಕಿಲ್ಲ. ಪಾರ್ಟಿಷನ್ ಆಗಿರೋದೇ ಮಹಾತ್ಮ ಗಾಂಧಿಯಿಂದ. ಇಲ್ಲಿ ಇದ್ರೆ ನಮ್ದು ಅಖಂಡ ಭಾರತವಾಗಿರ್ತಾ ಇತ್ತು. ಬೆಳಿಗ್ಗಿನ ಸಂಜೆವರೆಗೂ ಮಹಾತ್ಮ ಗಾಂಧಿ ಹೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಬೈ ಚಾನ್ಸ್ ಏನಾದ್ರು ತಮ್ಮ ಹೃದಯ ದೊಡ್ಡದು ಅಂತ ತೋರಿಸುವಂತ ಸಂದರ್ಭ ಬಂದ್ಬಿಟ್ರೆ, ಅವಾಗ ಇವ್ರ ಡೈಲಾಗಿ ಚೇಂಜ್ ಆಗ್ಬಿಡುತ್ತೆ. ನಮ್ಮ ಹೃದಯ ದೊಡ್ಡದು, ಅದಕ್ಕೆ ನಾವು ಪಾಕಿಸ್ತಾನ್ಗೆ ಅವ್ರದೇ ಒಂದು ಕಂಟ್ರಿ ಮಾಡಿಕೊಟ್ಬಿಟ್ವಿ, ಈ ತರನು ಹೇಳ್ತಾರೆ. ಮ್ಯಾಕ್ಸಿಮಮ್ ಇವರಿಗೆಲ್ಲ ರಾಜಾರಾಮ್ ಮೋಹನ್ ರಾಯ್ ಕಂಡ್ರಾಗೋದಿಲ್ಲ. ಬ್ರಿಟಿಷರ್ ಜೊತೆ ಸೇರಿದವನು, ಬ್ರಿಟಿಷರ್ ಗುಲಾಮಿ ಮಾಡ್ತಾ ಇದ್ದ, ಬ್ರಿಟಿಷ್ ಸ್ಟೂಜ್, ಈ ತರ ಎಲ್ಲ ಮಾತಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಆಕ್ಚುಲಿ ಏನ್ ಮಾಡಿದಾರೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನೋಡಿ, ಅದರಲ್ಲಿ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಗೆ. ರಾಜಾರಾಮ್ ಮೋಹನ್ ರಾಯ್ ಅವರು ಇಲ್ಲದೆ ಇದ್ರೆ ಸತಿ ಸಿಸ್ಟಮ್ ಇಷ್ಟೊಂದು ಬೇಗ ಹೋಗ್ತಾ ಇರಲಿಲ್ಲ ಅಂತ ನಮಗೆ ಗೊತ್ತು. ಆದ್ರೆ ಬೈ ಚಾನ್ಸ್ ಏನಾದ್ರು ತಮಗೆ ಕ್ರೆಡಿಟ್ ತಗೊಳ್ಳುವಂತ ಸಂದರ್ಭ ಬಂದಾಗ, ನಮ್ಮಲ್ಲಿ ಸತಿ ಸಿಸ್ಟಮ್ ಇತ್ತು ಅಂತ ನಾವು ಒಪ್ಕೋತೀವಿ. ಆದ್ರೆ ನಾವು ಅದನ್ನ ಅಬೋಲಿಷ್ ಮಾಡ್ಬಿಟ್ವಲ್ಲ, ನಾವು ಓಪನ್ ಮೈಂಡೆಡ್ ಆಗಿದ್ವಲ್ಲ, ನಮ್ಮ ಸೊಸೈಟಿ ಎಷ್ಟು ಪ್ರೋಗ್ರೆಸಿವ್ ಆಗಿದೆ ಅಂತ ತಮ್ಮನ್ನು ಆ ಒಂದು ಕ್ರೆಡಿಟ್ಗೆ ಸೇರಿಸ್ಕೊಂಡ್ಬಿಡ್ತಾರೆ ಇವರು. ರಾಜಾರಾಮ್ ಮೋಹನ್ ರಾಯ್ ಅವರು ಸತಿ ಸಿಸ್ಟಮ್ ವಿರುದ್ಧ ಫೈಟ್ ಮಾಡಬೇಕು ಅಂತ ಹೇಳಿದ್ರೆ ಯಾರ ವಿರುದ್ಧ ಫೈಟ್ ಮಾಡಿರೋದು? ಈ ಆರ್ಥೋಡಾಕ್ಸ್ ಜನರ ವಿರುದ್ಧ. ಅಂಬೇಡ್ಕರ್ ಅವರು ಅಷ್ಟೆಲ್ಲ ಫೈಟ್ ಮಾಡಿದ್ರು, ಅಷ್ಟೊಂದು PhD ಮಾಡಿದ್ರು, ಏನೇನೆಲ್ಲ ಓದ್ಕೊ ಬಂದ್ರು, ಜೀವ ಬೆದರಿಕೆ ಎಲ್ಲ ಇತ್ತು ಅವ್ರಿಗೆ. ಹೇಗಾದ್ರೂ ಮಾಡಿ ಅಷ್ಟೊಂದು ಕಾಂಪ್ಲಿಕೇಶನ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ರಿಸರ್ವೇಶನ್ ಎಲ್ಲ ಕೊಟ್ಟರು. ರಿಸರ್ವೇಶನ್ ವಿರುದ್ಧ ಬೇರೆ ಇರ್ತಾರೆ ಇವರು. ಕ್ರೆಡಿಟ್ ತಗೊಳ್ಳುವಂತ ಸಂದರ್ಭ ಬಂದ ಕೂಡಲೇ ನಾವು ರಿಸರ್ವೇಶನ್ ಅಕ್ಸೆಪ್ಟ್ ಮಾಡ್ಕೊಂಡಿದೀವಲ್ಲ, ಅಕ್ಸೆಪ್ಟ್ ಮಾಡ್ಕೊಂಡಿರೋದಲ್ಲ, ನಿಮಗೆ ಮನ್ಸು ಇಲ್ಲದೆ ಇದ್ರು ಫೋರ್ಸ್ಫುಲಿ ಮಾಡಿರುವಂತಹದ್ದು. ಎಕ್ಸೆಪ್ಟ್ ಮಾಡದೆ ಬೇರೆ ವಿಧಿ ಇಲ್ಲದೆ ಇರುವಂತಹದ್ದು. ಸೊ ಎಲ್ಲೋ ಒಂದು ಯಾವ್ದಾದ್ರು ಒಂದು ಪ್ರೋಗ್ರೆಸಿವ್ ಮನುಷ್ಯ ಏನಾದ್ರು ಬರೆದಿದ್ರೆ, ಎಲ್ಲಾದ್ರೂ ಒಬ್ಬ ಪ್ರೋಗ್ರೆಸಿವ್ ಮನುಷ್ಯ ಏನಾದ್ರು ಒಂದು ಆಕ್ಟ್ ಮಾಡಿದ್ರೆ, ತಾವು ಎಷ್ಟು ಕನ್ಸರ್ವೇಟಿವ್ ಆಗಿದ್ರು ಕೂಡ, ತಾವು ಎಷ್ಟು ಡಿಸ್ಕ್ರಿಮಿನೇಟರಿ ಆಗಿದ್ರು ಕೂಡ, ತಾವು ಎಷ್ಟು ಭೇದ ಭಾವ ಮಾಡಿದ್ರು ಕೂಡ, ಅದೊಂದಿಲ್ಲಿಂದು ಸೆಂಟೆನ್ಸ್, ಅದೆಲ್ಲಿಂದು ಸಿಚುವೇಶನ್, ಈ ತರ ತಗೊಂಡ್ಬಂದ್ಬಿಡ್ತಾರೆ ನಾವು ಪ್ರೋಗ್ರೆಸಿವ್ ಅಂತ ತೋರಿಸೋದಕ್ಕೆ. ಸೊ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಗ್ ಬಂದಿರಬಹುದು, ಯಾವ ರೀತಿ ಅದರಲ್ಲಿ ಇಂಟರ್ಫಿಯರೆನ್ಸ್ ಆಗಿದ್ದಿರಬಹುದು, ಈ ಮನುವಾದಿಗಳೇ ಅದನ್ನ ಇನ್ಕಾರ್ಪೊರೇಟ್ ಮಾಡಿರೋದ ಅಥವಾ ಬೇರೆ ರೀತಿಯಿಂದ ಇನ್ಕಾರ್ಪೊರೇಟ್ ಆಗಿರುವಂತಹದ್ದ, ಇದೆಲ್ಲ ವಿಚಾರ
ನಾನು ನಿಮ್ಗೆ ಯೋಚನೆ ಮಾಡೋದಕ್ಕೆ ಬಿಡ್ತೀನಿ. ಗೋ ಟು ಪಾಕಿಸ್ತಾನ್, ಗೋ ಟು ಚೈನಾ, ಆಂಟಿ ಹಿಂದೂ, ಆಂಟಿ ಇಂಡಿಯಾ, ಅದು ಇದು ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಇವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಾವು ಹೇಳ್ದಂಗೆ ನಡಿಬೇಕು. ಇದೇ ತರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುವಂತವ್ರು ಆಲ್ ಆಫ್ ಎ ಸಡನ್ ವಸುದೈವ ಕುಟುಂಬಕಂ ಅಂತ ಹೇಳ್ಬಿಟ್ರೆ ಯಾಕೋ ಅದ್ರಲ್ಲಿ ಕಾಂಟ್ರಡಿಕ್ಷನ್ ಬಂದ್ಬಿಡುತ್ತೆ. ಸೊ ಅದು ಇವ್ರದೇ ರೂಟ್ಸ್ ಅಥವಾ ಎಲ್ಲೋ ಬೇರೆ ಕಡೆ ಮಧ್ಯೆ ಎಲ್ಲರೂ ಕಾಂಟ್ರಡಿಕ್ಷನ್ ಬಂದಿರೋದ, ಇದನ್ನ ನಾವು ಯೋಚನೆ ಮಾಡಬೇಕಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಏನೋ ಒಂದು ಸ್ಟೇಟ್ಮೆಂಟ್ ಬರ್ಕೊಂಡ್ಬಿಟ್ರೆ ನಿಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಅಂತ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ ಅಂತ ತಿಳ್ಕೊಂಬೇಡಿ. ನಿಮ್ಮ ಮನೋವಾದಿ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅದು ಯಾವುದೋ ಒಂದು ಬುಕ್ ಅಲ್ಲಿ ಏನ್ ಬರ್ದಿದೆ ಅದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ನಿಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಬೇರೆ ಕಮ್ಯುನಿಟೀಸ್ ನ, ಬೇರೆ ಗುಂಪನ್ನ, ತಮ್ಮಂತೆ ಇಲ್ಲದೆ ಇರೋರನ್ನ ಆಸ್ ಅ ಕಮ್ಯುನಿಟಿ ಹೇಗೆ ಅಕ್ಸೆಪ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ 2-3 ಸ್ಟೇಟ್ಮೆಂಟ್ ಇಟ್ಕೊಂಡ್ಬಿಟ್ಟು ತಮ್ಮನ್ನ ತಾವು ಒಳ್ಳೆಯವರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಅಷ್ಟೇ ಅಲ್ಲ, ಈ ಎತ್ರ ನಾರಿಸ್ತು ಪೂಜೆಂತೆ ರಮಂತೆ ತತ್ರ ದೇವತಾ ಅಂತ ಇದೆಯಲ್ಲ, ಈ ನಾರಿ ತರ ಪೂಜೆ ಮಾಡುವಂತಹದ್ದು ಇವತ್ತಿನ ದಿನದಲ್ಲಿ ಇದರಿಂದ ಪಾಸಿಟಿವ್ ಎಷ್ಟಾಗ್ತಾ ಇದೆ, ನಿಜವಾಗ್ಲೂ ಆಗ್ತಾ ಇದೆಯಾ? ಯಾಕಂದ್ರೆ ದೇವಿ ಅಂತ ಕೂಡಲೇ ಒಂದು ಪರ್ಟಿಕ್ಯುಲರ್ ಇಮೇಜ್ ಬರುತ್ತೆ ನಮಗೆ. ಬೈ ಚಾನ್ಸ್ ಯಾವ್ದಾದ್ರು ಹುಡುಗಿ ಆತರ ಇಮೇಜ್ ಕೊಡದೇ ಇದ್ರೆ, ಬೈ ಚಾನ್ಸ್ ಏನಾದ್ರು ಅವಳು ಈ ತರ ಇದ್ಬಿಟ್ರೆ, ಇವಳು ದೇವಿ ತರ ಇಲ್ಲ, ಇವಳು ಪೂಜೆ ಮಾಡಬಾರ್ದು, ಅವಳು ಕ್ಯಾರೆಕ್ಟರ್ಲೆಸ್, ಅವಳು ಚೀಪ್, ಈ ತರ ಏನಾದ್ರು ಇಂಪ್ರೆಷನ್ ಬಂದ್ಬಿಟ್ರೆ, ಇದೇ ತರ ಇರಬೇಕು ಅಂದ್ರೆ ಮಾತ್ರ ನಾವು ಪೂಜೆ ಮಾಡ್ತೀವಿ, ಅಂದ್ರೆ ರೆಸ್ಪೆಕ್ಟ್ ಕೊಡ್ತೀವಿ. ಬೈ ಚಾನ್ಸ್ ಏನಾದ್ರು ಈ ತರ ಇದ್ಬಿಟ್ರೆ ರೆಸ್ಪೆಕ್ಟ್ ಬಿಡಿ, ಏನ್ ಮಾಡ್ತೀವೋ ಗೊತ್ತಿಲ್ಲ, ಆ ತರ ಸಿಚುವೇಶನ್ ಮಾತ್ರ ಬರಬಾರ್ದು. ಎನಿವೇಸ್, ಇಟ್ಸ್ ಅ ಮ್ಯಾಟರ್ ಆಫ್ ಅನದರ್ ಟಾಪಿಕ್. ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಬಹುದು. ಸೊ ಇದೇ ಹೇಳ್ಬೇಕಂತ ಇದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ please let me know by hitting the thumbs up. Please do subscribe to this channel. Thanks again. Take care.